ಆಗ ಕೊಳದಿಂದ ಯಾರೋ ಕಿರ್ಚೋ ಶಬ್ದ ಕೇಳಿಸ್ಬರುತ್ತೆ. ಹೋಗ್ ನೋಡಿದ್ರೆ ಮಂಟು ಒಂದ್ ದೊಡ್ಡ ಕಲ್ಲಿನ ಕೆಳಗಡೆ ಸಿಕ್ಕಾಕೊಂಡಿರ್ತಾನೆ. ಯಾರಾದ್ರೂ ನನ್ನ ಕಾಪಾಡಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ. ಆದ್ರೆ ಅವನ್ಗೆ ಸಹಾಯ ಮಾಡಕ್ಕೆ ಯಾರು ಬರೋದಿಲ್ಲ. ಈ ದುಷ್ಟನಿಗೆ ಹಿಂಗೆ ಆಗ್ಬೇಕು, ದೇವ್ರು ಅವನಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ. ನೀನು ಶಕ್ತಿವಂತ ಅನ್ಕೊಂಡಿದ್ದೆ ಅಲ್ವಾ, ಈಗ ನೀನು ನಿನ್ನನ್ನ ಬಿಡಿಸ್ಕೊ ನೋಡೋಣ. ಈ ರೀತಿ ಎಲ್ಲ ಜಂತುಗಳು ಅವನ್ ಮಾಡಿದ ತಪ್ಪುಗಳನ್ನ ಹೇಳಕ್ ಶುರು ಮಾಡುತ್ತೆ. ಆದ್ರೆ ಸಹಾಯ ಮಾಡಕ್ಕೆ ಯಾರು ಮುಂದ್ ಬರೋದಿಲ್ಲ. ಆಗ ಚಿಂಟು ಅವನ ಮ್ಯಾಜಿಕ್ ಉಪಯೋಗಿಸಿ ಕತ್ ತೆಗೆದು ಬಿಡ್ತಾನೆ. ಅದನ್ನ ನೋಡಿ ಮಂಟುಗೆ ಅವನ್ ಮಾಡಿರುವ ತಪ್ಪು ಅರ್ಥ ಆಗತ್ತೆ ಮತ್ತು ಹೀಗಂತಾನೆ, ಚಿಂಟು, ನನ್ನಿಂದ ನಿನ್ನಮ್ಮ ನಿನ್ನಿಂದ ದೂರ ಆಗಿದ್ದಾಳೆ, ಆದ್ರೂ ನೀನ್ ನನ್ನನ್ನ ಕಾಪಾಡಿದ್ಯಾ. ಛೇ, ನಂಗೂ ನಿಂತರನೇ ದೊಡ್ಡ ಹೃದಯ ಇದ್ದಿದ್ರೆ ಇಂಥ ಸಮಸ್ಯೆಗಳೆಲ್ಲ ಏನೂ ಆಗ್ತಾ ಇರ್ಲಿಲ್ಲ. ಮತ್ತೆ ಮಂಟು ಜಂತುಗಳಿಗೆ ಎಲ್ಲರಿಗೂ ಕ್ಷಮಾಪಣೆ ಹೇಳ್ತಾನೆ.